ಹೆಂಗ್ ಬರೋದಲ್ಗೆ ಗಾಯ್ಸ್ ನೋಡಿ ಇಲ್ಲೊಂದು ನಮಗೆ ಬಾವಿ ಕಾಣ್ತು ಅದೆಷ್ಟ ಪಾರ್ವತಿ ಹೆಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಪ್ರತಿ ಸಂಡೇ ನಾವು ಟ್ರೆಕ್ಕಿಂಗ್ ಹೋಗ್ತಿದ್ವಲ್ಲ, ಈ ಸಂಡೇನು ಇವಾಗ ಹೊಡ್ತಾ ಇದೀವಿ. ನೋಡಿ ನಾನು ಆಲ್ರೆಡಿ ನಮ್ಮ ಫ್ರೆಂಡ್ ಮನೆ ಹತ್ರ ಇದ್ದೀನಿ. ಇವನಿಂದ ಸ್ವಲ್ಪ ಇವತ್ತು ಲೇಟ್ ಆಗಿಬಿಡ್ತು. ಮತ್ತು ವೀಡಿಯೋ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಳಕಿದ್ರೆ. ಟ್ರೆಕ್ಕಿಂಗ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಜಾಸ್ತಿ ಗ್ರೈನ್ಸ್ ಇತ್ತು ವೀಡಿಯೋದಲ್ಲಿ. ಇವಾಗ ಮಸ್ತ್ ಒಂದು ಒಳ್ಳೆ ಸ್ಪಾಟಿಗೆ ಹೋಗಿ ನಿಮ್ಮ ಜೊತೆಗೆ ಸಿಗ್ತೀನಿ. ಲೆಟ್ಸ್ ಗೋ. ಗೈಸ್ ನೋಡಿ ಬೇಗ ಬಂದು ನಮ್ದು ಬ್ಯಾಡ್ ಲಕ್ ಟ್ರೈನ್ ಇಂದು ಗೇಟ್ ಹಾಕ್ಬಿಟ್ಟವ್ರೆ. ಹಂಗೆ ಬೆಟ್ಟ ನೋಡಿ ಹೆಂಗೈತೆ ಮಾತ್ರ. ಇನ್ನೂ ಫಾಗು ಸಕ್ಕತ್ತಾಗೈತೆ. ಮತ್ತೆ ಯಾರು ಅಲ್ಲಿ ಜನ ಕಾಣ್ತಿಲ್ಲ. ನೋಡೋಣ. ಓ ಏನೋ ಇದು. ಓಕೆ ಗೈಸ್, ನಾವು ಲೊಕೇಶನ್ ಅಲ್ಲಿ ರೀಚ್ ಆಗಿದ್ದೀವಿ. ನೋಡಿ ಸ್ಟಾರ್ಟಿಂಗೇನೆ ಇವು ಮರ ಒಳ್ಳೆ ಭಯಾನಕವಾಗಿದೆ. ಬೆಟ್ಟಕ್ಕೆ ಹೋಗೋ ದಾರಿ ನೋಡಿ ಇದು. ಯಾರು ಇಲ್ಲ ಗಾಯ್ಸ್, ಮೊದ್ಲೇ ನಾನು ನಮ್ಮ ಫ್ರೆಂಡ್ ಅಷ್ಟೇ. ಇಲ್ಲೇ ಬ್ಯಾರಿಗೇಡ್ ಕಿತ್ತಾಕ್ಬಿಟ್ಟವ್ರೆ. ಇದು ನಾವು ಹೋಗ್ತಿರೋದು ಸರಿನೋ ಇಲ್ವೋ ನಮಗೆ ಗೊತ್ತಿಲ್ಲ ಗೈಸ್. ನಾವು ಅವಾಗ್ಲೇ ಆ ರೂಟ್ ಹೋಗ್ಬಿಡ್ತಿದ್ವಲ್ಲ, ಸೊ ಅದು ರಾಂಗ್ ರೂಟು. ನನಗೆ ಗೊತ್ತಾಯ್ತು, ಸ್ಟಾರ್ಟಿಂಗ್ ಗೊತ್ತಾಯ್ತು. ಇವನ್ ಮಾತಿಂದ ಹಂಗ್ ಹೊಲ್ಟೋಗಿದ್ದು. ಈಗ ಮತ್ತೆ ಪ್ರಪ್ಪನಂಗೆ ಏನ್ ವಾಪಸ್ ಬಂದು ಇವಾಗ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದೀವಿ. ನೋಡಿ ಕರೆಕ್ಟ್ ದಾರಿ ಬಂದು ಈ ತರ ಇದೆ. ಆ ಅಂಕಲ್ ಎಷ್ಟು ಈಸಿಯಾಗಿ ಹೇಳಿದ್ರಂದೆ, ಏನಿರಲ್ಲ ಇಲ್ಲಿ ಬರೀ ಒಂದ್ ಚಿರತೆ ಕರಡಿ ಇರ್ತವೆ, ಒಂದ್ ಕಡ್ಡಿ ಹಿಡ್ಕೊಳ್ಳಿ ಸಾಕು ಅಂದ್ರು ಅಷ್ಟೇ. ಕಡ್ಡಿ ಹಿಡ್ಕೊಂಡು ಹೋಗಿ ಎದ್ರುಬಾರ್ದು. ಮನ್ಸು ಚೆನ್ನಾಗಿದ್ರೆ ಸಾಕು. ಅದೇ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಅದಕ್ಕೆ ಇವ್ನು ನೋಡಿ ಪೈಪ್ ಹಿಡ್ಕೊಂಡು ಒಂದು PVC ಪೈಪ್. ಚಿರತೆಗಳು ಏನಿಲ್ಲ, ಬರೀ ಚಿರತೆ ಕರಡಿ ಅಷ್ಟೇ ಇರೋದು. ಪ್ರಾಣಿಗಳು ಏನಿಲ್ವಂತೆ, ಚಿರತೆ ಕರಡಿ ಎರಡೇ ಅಂತ ಇರೋದು. ವಾಪಸ್ ಓಡೋಗ್ಬಿಡ್ತೀನಿ ನಾನು. ಹೆಂಗ್ ಓಡ್ತೀನಿ ಅಂದ್ರೆ ರನ್ನಿಂಗ್ ರೇಸಲ್ಲಿ ಓಡಲ್ಲ. ಬಿದ್ನ ಫೋನ್ ಹೋದ್ರೋಯ್ತು. ನಾನು ಹೋಗ್ತೀನಿ. ಇವಾಗ ನಾವು ನೀಲಗಿರಿ ತೋಪ್ಗಳ ಹತ್ರ ಇದೀವಿ. ಅವ್ರು ಹೇಳಿದ್ರು ನೀಲಗಿರಿ ತೋಪ್ ಸಿಗುತ್ತೆ ಅಂತ. ಏನೋ ಇದು ಕಾಡು. ಇನ್ನೊಂದಿಬ್ರು ಯಾರನ್ನಾದ್ರೂ ಕರ್ಕೊಂಬರ್ಬೇಕಿತ್ತು ಗುರು. ಮಶ್ರೂಮ್ ಟಪ್ ಅಂತಲ್ಲ ಅದೇ ನೋಡಂತ. ಏನೋ ಇದು ಅಣ್ಣ, ಮೇಲ್ಕೋಗ ದಾರಿ ತೋರಿಸೋಣ. ಯಾರಣ್ಣ ಒಂಚೂರು ಯಾ ಕಾಡಿಗೆ ಹೋಯ್ತಾಯ್ತೋ ಇದ್ಲೇ ನೋಡು. ದಾರಿ ತಪ್ಪಿಟ್ವಲ್ಲು. ಮತ್ತೆ ಇನ್ಸ್ಟಾಗ್ರಾಮಲ್ಲಿ ರಾಮದೇವ್ರ ಬೆಟ್ಟ ಅಂದ್ರೆ ಅಷ್ಟೆಲ್ಲ ಹೈಪು. ಇಲ್ಲಿ ಬಂದ್ರು ಒಬ್ರು ಇಲ್ವಲ್ಲೋ. ಹೊಡಿಯಪ್ಪ. ಸಮೂರೈ ಆಗ್ಬಿಟ್ಟವನೇ ನನ್ನ ಫ್ರೆಂಡು. ಎರಡು ದಾರಿ ಇದೆ, ಒಂದು ಎರಡು. ಈಗ ನಾವು ಎರಡನೇ ದಾರಿನ ಚೂಸ್ ಮಾಡ್ತಾ ಇದೀವಿ. ಎರಡನೇ ದಾರಿ ಲೆಟ್ಸ್ ಗೋ. ಇವಾಗ ನಮ್ಗೆ ಹುಮ್ಮಸ್ಸು ಜೋಶ್ ಎಲ್ಲ ಬಂದಿದೆ. ಹೆಂಗ್ ಬರೋದಲ್ಗೆ ಗೈಸ್, ಬೆಟ್ಟದ ಮೇಲೆ ಇಬ್ರು ಹುಡುಗರು ಕಾಣಿಸಿದ್ರು ನಮ್ಗೆ. ಇವಾಗ ನಮ್ಗೆ ಸ್ವಲ್ಪ ಭಯ ಹೋಗಿದೆ, ಜೋಶ್ ಬಂದಿದೆ. ನೋಡ್ಕೊಳ್ಳಿ ದಾರಿಗಳು ಹೆಂಗವೆ ಅಂತ. ಬಾ 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 ಬಾ. ತುಮಕೂರಿನ ರಾಮದೇವರ ಬೆಟ್ಟಕ್ಕೇನೆ ನಾವು ಬಂದಿದ್ದು ಗಾಯ್ಸ್. ದಾರಿಗಳು ಮಾತ್ರ ಕ್ರೇಜಿ ಆಗಿದೆ. ಈ ತರ ಕ್ರೌಚ್ ಮಾಡ್ಕೊಂಡು ಬ್ರೋ ಅಲ್ಲಿಗೆ ಹೆಂಗ್ ಬರೋದು? ಹಿಂಗ್ ಸ್ಟ್ರೈಟಾ ಹಿಂಗ ಸಿಕ್ತಾ ಆರಾಮಾರ್ಕು? ಬಾ. ಜಾರುತ್ತಿದೆ ನೆಲ. ಆರಾಮಾರ್ಕ್ ಹಂಗೆ ತೋರ್ಸ್ಕೊಂಡ್ ನೋಡಿ ಆರಾಮಾರ್ಕ್ ಇದೆ ಅವ್ರು ಹೇಳಿದ್ದು. ಸ್ವಲ್ಪ ಗೊತ್ತಾಗಲ್ಲ, ಆಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗಲ್ಲ. ನೀವು ಸ್ಟಾರ್ಟಿಂಗ್ಗೆ ಭಯ ಬಿದ್ದು ವಾಪಸ್ ಹೋದ್ರಿ. ಟಾಟಾ ಬೈ ಬೈ. ಆರಾಮಾರ್ಗಳು ನೋಡಿ. ಗಾಯ್ಸ್, ಇವಾಗ ನಮ್ಮ ಟ್ರೆಕ್ಕಿಂಗ್ ನ ಶುರು ಮಾಡಿದೀವಿ. ಮತ್ತೆ ಇವಾಗ ಜಾಗ ತೋರಿಸ್ತೀನಿ. ಫುಲ್ ಬ್ಯಾಂಬೂದು, ಶಾಕ್ ಆಗ್ಬಿಡ್ತೀರಾ. ಇಲ್ಲಿ ನೋಡಿ ಗಾಯ್ಸ್, ಬ್ಯಾಂಬೂ ಮರಗಳು. ಈ ಒಳಗಡೆ ಹೋಗ್ತಾ ಹೆಂಗ್ ಆಗ್ತಿದೆ, ಒಳ್ಳೆ ಯಾವುದೋ ಫುಲ್ ಕಾಡೊಳಿಗೆ ಹೋದಂಗೆ ಆಗ್ತಿದೆ. ಸುತ್ತ ಬ್ಯಾಂಬೂ ಗಾಯ್ಸ್ ನೋಡಿ. ಒಂದು ಫೋಟೋ ತಗೊಂಡ ನೋಡಿ ಸಾಕ್ಬಾ. ಸೈಕೈತಪ್ಪ ಟ್ರೆಕ್ಕಿಂಗು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಇಲ್ಲಿ ಭಯ ಆಗ್ತಾಯಿತ್ತು ನನಗೆ. ಯಾರು ಇಲ್ಲ, ಕಾಡಿನ ಮಧ್ಯೆ ಈ ತರ ನಡ್ಕೊಂಡು ಹೋಗ್ತಾ ಇದೀವಿ ನಾನು ನನ್ನ ದೋಸ್ತು. ಇನ್ನೊಂದು ಬೇಜಾರಾದ ಸಂಗತಿ ಏನಪ್ಪಾ ಅಂದ್ರೆ, ನಮ್ಮ ಐಫೋನ್ದು ಬ್ಯಾಟ್ರಿ ಬರೀ 50% ಅಷ್ಟೇ ಇರೋದು. ಗೊತ್ತಿಲ್ಲ, ಇನ್ನು ನಾವು ಟಾಪ್ ಹತ್ತೋದು ಇನ್ನೂ ತುಂಬಾನೇ ಇದೆ. ಬ್ಯಾಟ್ರಿ ಇರುತ್ತಾ ಏನು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕೊನೆಗೂನು ನಮ್ಮ ಒಂದು ದಾರಿ ಸಿಕ್ಕಿದೆ ಬೆಟ್ಟಕ್ಕೆ ಹೋಗೋದು. ಅಂದ್ರೆ ಲೈಕ್ ಇವಾಗ ಬೆಟ್ಟ ತರ ಸಿಕ್ಕಿದೆ ನೋಡಿ ಜಾಗ ಯಾವ ತರ ಇದೆ ಅಂತ. ನೋಡಿ ಅಮ್ಮಲೇ ಆ ಕಲ್ಲು ನೋಡು, ಇಷ್ಕಿಲೇ. ಅದ್ರ ಕೆಳಿಕೋಗಿ ಮನಿಕೊಂಬೋದು ಅಂತ ನೀನು ಹುಡುಗ. ಒಂದೇ ಸತಿ ಹಿಂಗೆ ಸ್ಟ್ರೈಟ್ ಹತ್ತಕ್ ಆಗಲ್ಲ ಈ ಬೆಟ್ಟ. ಈ ಕಡೆಯಿಂದ ಹಂಗ ಹೋಗ್ಬೇಕು. ಹೋಗ್ತಾ ಎಷ್ಟು ಚಿಕ್ಕದಾಗ್ತೈತೆ, ಕಂಜೆಸ್ಟೆಡ್. ಕಲ್ಗಳು ನೋಡು ಒಂದೊಂದು ಎಷ್ಟು ಬೃಹದಾಕಾರ.
ಏನ್ರಿ ಕನ್ನಡ? ಜೇನು ಜೇನು ಗಾಯ್ಸ್, ಜೇನು ಲಿಟ್ರಲಿ ಅದೇ, ಅದ್ರಲ್ಲಿ ಜೇನುಳ ಇಲ್ಲ. ಐತೆ ಗುನು ಹೊಡ್ಯಾನ ಕಲ್ಲಿದು ಓಡು. ಗ್ರೀನ್ ಲ್ಯಾಂಡ್. ಬಾ 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 ಬಾ. ಯಾವ್ದು ಇದು ರಾಜೇಶ್? ಮಳೆ ಬತ್ತಿ. ದಾರಿ ಐತಾ? ಜಾರ್ತಾ ಇಟ್ಕಣಲ್ಲ, ಕೈ ಕೊಡಪ್ಪ ಅಣ್ಣ. ನಿಜಕ್ಕೂ ಗಾಯ್ಸ್, ನಾವು ಬಂದ ದಾರಿ ಮಾತ್ರ ತುಂಬಾ ಅಡ್ವೆಂಚರಸ್ ಮತ್ತು ಭಯಾನಕವಾಗಿತ್ತು. ಏನಕ್ಕಂದರೆ ಈ ದಾರಿಯಲ್ಲಿ ಬೇರೆ ಯಾರೂ ನಮಗೆ ಕಾಣಿಸ್ಕೊಂಡ್ಲೇ ಇಲ್ಲ. ಬರೀ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಇದ್ದಿದ್ದು. ನಮಗೆ ಸಹಾಯ ಮಾಡಿದ್ದೆ ಈ ಒಂದು ಡೈರೆಕ್ಷನ್ಸು. ನೋಡ್ಬೋದು ಯಾವ ರೀತಿ ಬಂಡೆ ಮೇಲಿದೆ ಅಂತ. ಕೊನೆಗೆ ಹಂಗೋ ಹಿಂಗೋ ಮಾಡಿ ಒಂದು ಡೆಸ್ಟಿನೇಷನ್ ತಲುಪ್ತು. ಇನ್ನೂ ಫುಲ್ ಹತ್ತಿಲ್ಲ. ವ್ಯೂ ಮಾತ್ರ ಅಲ್ಟಿಮೇಟ್, ಸ್ವರ್ಗ ಅಂತಾನೆ ಹೇಳ್ಬೋದು. ಬೆಟ್ಟ ಇನ್ನೇನು ಅಷ್ಟೇ ಇರೋದು. ಏನ್ ನೋಡ್ತಿದ್ದೀರಲ್ಲ ಈ ಕಡೆ, ಅಷ್ಟೇ ಟಾಪ್ ಇರೋದು. ಕೊನೆಯದಾಗಿ ಇಷ್ಟು ಕಷ್ಟಪಟ್ಟು ಮೇಲ್ ಬಂದಾಗ ನಮಗೆ ಆದೋ ಒಂದು ಖುಷಿನೇ ಬೇರೆ ಲೆವೆಲ್ ಅಂತಾನೆ ಹೇಳ್ತೀನಿ. ಗಾಯ್ಸ್, ಇಲ್ಲಿ ಬಂದಾಗ ಒಂದು ಆಶ್ಚರ್ಯ ಆಯಿತು ನಮಗೆ. ಇಲ್ಲಿ ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ನಾವು ಅನ್ಕೊಂಡು ಮೇಲ್ ಯಾರು ಇಲ್ಲ ಅಂದ್ರೆ ಲೈಕ್ ಒಂದು 5-6 ಜನ ಇರ್ತಾರೆ ಅಂತ. ಬಟ್ ನಾವೇ ಲೇಟು ಗುರು. ಹಂಗೆ ನೋಡ್ಕೊಂಡ್ರೆ ಅದಕ್ಕೆ ನಾವು ವ್ಯೂ ಸ್ಪಾಟಿಗೆ ಹೋಗ್ತಾ ಇದೀವಿ. ಆ ಕಡೆ ಆಲ್ರೆಡಿ ಜನ ಅವರೇ. ಸೊ ಇನ್ನೊಂದು ಇಲ್ಲಿ ವ್ಯೂ ಪಾಯಿಂಟಿಗೆ ತೋರಿಸ್ತೀನಿ ಬನ್ನಿ. ಬಾ 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 ಬಾ. ಟ್ರೈನ್ ನೋಡ ಹೆಂಗ್ ಕಾಣುತ್ತೆ ಗೈಸ್. ನೆಕ್ಸ್ಟ್ ಟೈಮು ಇನ್ನೊಂದು 2 ವಾರದಲ್ಲಿ ನಾವು ಮತ್ತೆ ನಮ್ ಗ್ಯಾಂಗ್ ಇನ್ನೊಂದು 5 ಜನ ಹುಡುಗರು ಇಲ್ಲಿ ಬಂದು ಟೆಂಟ್ ಹಾಕಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಮಾಡೋದೇನು ಹಾಕದೆ, ಬಟ್ ಪರ್ಮಿಷನ್ ಎಲ್ಲ ತಗೊಂಡು. ಗಾಯ್ಸ್ ನೋಡಿ, ಇದೇ ಏನು ಕಾಣ್ತಿದ್ಯಲ್ಲ, ಇದೇ ವ್ಯೂ ಪಾಯಿಂಟು. ಸಖತ್ತಾಗಿದೆ ಗಾಯ್ಸ್ ಮಾತ್ರ. ನಿಜಕ್ಕೂ ನೀವು ಬಂದರೆ, ಇವಾಗ ನಿಜಕ್ಕೂ ನೀವೇನಾದರೂ ಬರ್ತಿದ್ದೀರಾ ಅಂದರೆ ಟೋಟಲಿ ವರ್ತಿಟ್ಟಿದೆ. ಬರೋ ಜಾಗ ಮಾತ್ರ ಸ್ವಲ್ಪ ಡಿಫಿಕಲ್ಟು. ನೀವು ಬಂದಾದಮೇಲೆ ಸ್ವರ್ಗದ್ದು ವ್ಯೂನ ನೋಡ್ಬೋದು ನೀವು. ಬಟ್ ನಾವು ಲೇಟ್ ಆಗಿಬಿಟ್ಟಿದೆ, ನೀವು ಬೇಗ ಬನ್ನಿ ಗಾಯ್ಸ್. ಇಲ್ಲೊಂದು ನಾವು ಶಿವಲಿಂಗನ ನೋಡ್ದು ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದಾರಂತ. ಬನ್ನಿ ತೋರಿಸ್ತೀನಿ. ಹೌದು ಸ್ನೇಹಿತರೆ, ನಮಗಂತೂ ಒಂದ್ಸತಿ ಶಾಕೆ ಆಯಿತು. ಇಂಥ ಒಂದು ಜಾಗದಲ್ಲೂ ಎಷ್ಟು ಚೆನ್ನಾಗಿ ಅವರು ಅಲಂಕಾರ ಮಾಡಿದ್ದಾರೆ ಅಂತ ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಬಿಟ್ಟು ಹೋಗೋಣ. ಬಾವಿ ಬೇರೆ ಐತೋ, ಬಾವಿ ಬೇರೆ ಐತೆ ಗಾಯ್ಸ್. ಬನ್ನಿ ನೋಡಿ, ನಾವು ಶೂ ಬಿಟ್ಟು ಹೋಗ್ತಾ ಇದೀವಿ. ಫಸ್ಟು ಈ ಬಾವಿ ಹತ್ರ ಹೋಗೋಣ ಬನ್ನಿ. ಫಸ್ಟು ಬಾವಿ ಎಕ್ಸ್ಪ್ಲೋರ್ ಮಾಡೋಣ ಗಾಯ್ಸ್. ನೋಡಿ ಇಲ್ಲೊಂದು ನಮಗೆ ಬಾವಿ ಕಾಣ್ತು. ಅದೆಷ್ಟು ಆಳ ಇದೆಯೋ ಗೊತ್ತಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ಆಳ ಆಯ್ತು, ಆಳ ಇಲ್ವಾ? ಪಕ್ಕ ಐತೆ ಅಮ್ಮಗೆ. ಈಗ ಗೊತ್ತಿಲ್ಲ ಇದು ಎಲ್ಲಿಗೆ. ಇದು ಒಂಥರ ಸುರಂಗ ಥರನೇ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಬಟ್ ಅದು ಸ್ವಲ್ಪ ಗಲೀಜು ಮಾಡಿಬಿಟ್ಟವ್ರೆ, ಪ್ಲಾಸ್ಟಿಕ್ ಬಾಟ್ಲೆಲ್ಲ ಹಾಕಿ. ದಯವಿಟ್ಟು ಇಂಥ ಜಾಗಗಳನ್ನ ಇರೋದೇ ಕಮ್ಮಿ ಉಳ್ಸೋಕ್ಕೆ ಟ್ರೈ ಮಾಡಿ. ಈ ಥರ ಪ್ಲ್ಯಾಸ್ಟಿಕ್ಕು ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಹಾಗೆಯೇ ಇಲ್ಲಿ ಬಂದು ಎಷ್ಟೋ ಜನ ನೋಡ್ದೋ ಅಲ್ಲಿ ಮ್ಯಾಗಿ ಮಾಡ್ಕೊಂಡು ಎಲ್ಲ ಹಂಗಂಗೆ ರ್ಯಾಪರ್ನ ಎಸ್ತಿದ್ದಾರೆ. ಆ ಥರ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಇದಂತೂ ನಿಜ, ಬಾವಿ ಆಳ ಇದೆ. ಸ್ಲಿಪ್ಪಾಗಿ ಬಿದ್ರೂ ಅದೆಲ್ಲ ನಿಮ್ಮ ಜವಾಬ್ದಾರಿ ನೋಡ್ಕೊಂಡು. ಶಿವಲಿಂಗ ಹತ್ರ ಹೋಗೋಣ ಬನ್ನಿ. ನೀಟಾಗಿ ಯಾರೋ ಪೂಜೆ ಮಾಡಿದ್ದಾರೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಮೂರ್ತಿಗಳು ಅಂತ. ಇವಾಗಿನ್ನೂ ಯಾರೋ ಊದ್ಗಡ್ಡಿ ಹಚ್ಚಿದ್ದಾರೆ ನೋಡಿ. ಸಾಯಿಬಾಬಾನೂ ಇದೆ, ಹಾಗೆ ಇಲ್ಲಿ ಕಲ್ಲುಗಳು, ಹಾಗೆ ನೋಡಿ ನಂದಿ, ಬಜರಂಗೆ, ನಮ್ಮ ಶಿವಪ್ಪ, ಹಾಗೇನೆ ನಮ್ಮ ಬಾಸ್ ಆಂಜನೇಯ. ಮೂರೂ ಎಷ್ಟು ಚೆನ್ನಾಗಿದೆ ನೋಡಿ. ಗೈಸ್ ನೋಡಿ, ಇಲ್ಲೊಬ್ರು ನಮಗೆ ತಿಂಡಿ ಕೊಡ್ತಾ ಇದ್ದಾರೆ, ಆಫರ್ ಮಾಡ್ತಾ ಇದ್ದಾರೆ ಇವರು. ಹಾಯ್ ಬ್ರೋ, ನಿಮ್ಮ ಹೆಸರು? ನಂದನ್ ಅಂತ. ಸಾಕು ಬ್ರೋ, ಒಂದೇ. ನೋಡಿ ಗೈಸ್, ತಿಂಡಿ ಕೊಟ್ಟರು. ಚಾಟ್ ತುಮಕೂರವರು ಟೀಮು. ಇವಾಗ ಫಸ್ಟು ತಿಂಡಿ ಮಾಡ್ಕೊಂತೀವಿ. ಇವಾಗ ನಾನೊಂದು ಪ್ರಪಾತನ ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಇದೆ ಇಲ್ಲಿ ನೋಡಿ. ಬಿದ್ದವನ್ ಮಾತ್ರ ಗೋವಿಂದ. ಇಲ್ಲಿ ಇದು ವ್ಯೂ ಪಾಯಿಂಟು. ಈ ಥರ ಕೂತ್ಕೊಂಡು ಮಸ್ತು. ನಾವು ಬಂದಿದ್ದು ಜಾಗ ಇಲ್ಲಿ ಕಾಣ್ತಿದೆ ಬ್ಯಾಂಬು. ಇಲ್ಲಿಂದ ಬಂದಿದ್ದೀವಿ. ಬಟ್ ಏನು ಬೇಜಾರು ವಿಷಯ ಸಂಗತಿ ಏನಪ್ಪಾ ಅಂದ್ರೆ, ಇವಾಗ ಇಲ್ಲಿ ಎಷ್ಟೊಂದು ಜನ ಸಿಕ್ಕಿದ್ರಲ್ಲ, ಅವ್ರೇನ್ ಹೇಳ್ತಾ ಇದಾರೆ, ಇನ್ನೊಂದು ದಾರಿ ಇದೆಯಂತೆ ಆ ಕಡೆ ಎಲ್ಲೋದು ಯಾವ್ದೋ ಊರು ಹೇಳಿದ್ರು. ಅಲ್ಲಿಂದ ತುಂಬಾನೇ ಈಸಿ ಬರಕ್ಕೆ. ನಾವೇನೇನೋ ಸರ್ಕಸ್ ಸೇಫ್ ಕೂಡ ಅಲ್ಲಿಂದ ತಿಳ್ಕೊಂಡು ಅದು ಸೇಫು. ಇಲ್ಲಿಗೆ ನಿಜವಾಗ್ಲೂ ಕರಡಿ ಮತ್ತೆ ಚಿರತೆಗಳು ಇದೆಯಂತೆ, ಅವರು ಹೇಳಿದ್ರು. ಅದಕ್ಕೋಸ್ಕರ ನಾವು ಬಂದಿದ್ದಾರಿನ ಯಾರು ಬರಕ್ ಹೋಗ್ಬೇಡಿ. ಬರಂಗಿದ್ರೆ ಒಂದ್ 6-7 ಜನ ಬನ್ನಿ. ಟ್ರಕ್ಕಿಂಗ್ ಮಾತ್ರ ಮಸ್ತ್ ಇರುತ್ತೆ. ಹೋಗ್ಬೇಕಾದ್ರೆ ನಾವು ಆ ದಾರಿಲೇ ಹೋಗೋಣ ಅನ್ಕೊಂಡು, ಆದ್ರೆ ನಮ್ ಗಾಡಿನ ಇಲ್ಲಿ ಗೋಶಾಲೆ ಹತ್ರ ನಿಲ್ಸಿದೀವಿ. ಸೊ ಅದಕ್ಕೋಸ್ಕರ ಇವಾಗ ಏನ್ ಬಂದಿದ್ವಲ್ಲ ಅದೇ ದಾರಿಲೇ ನಾವು ವಾಪಸ್ ಹೋಗ್ಬೇಕು. ಗೈಸ್ ನೋಡಿ, ಇಲ್ಲೊಂದು ನಮ್ಗೆ ನಾಯಿ ಮರಿ ಸಿಕ್ಕಿದೆ. ನಾಯಿ ಮರಿ ಅಲ್ಲ, ನಾಯಿ. ಬಿಸ್ಕೆಟ್ ಹಾಕ್ತಾ ಇದೀವಿ. ಚಸ್ಕ ಮಸ್ಕ ತಿನ್ನಲ್ಲ, ತಿನ್ನುತ್ತೆ.
ತಿನ್ನ ಇನ್ನು ಏನು ಮಾಡಲ್ಲ, ಒಳ್ಳೆ ನಾಯಿ. ಹಿಂದಿ ಮೇ ಕ್ಯಾ ಕಾನ ಖಾನ ಅಂತವ್ನಿ. ತಿನ್ನೋ ಅಪ್ಪಿ. ಲೋಕಲ್ ಬಿಸ್ಕೆಟ್ ತಂದ್ಬಿಟ್ಟವ್ನಿ ಇವನು. ನನ್ನ ಫ್ರೆಂಡ್ ಯಾವುದೋ ಲೋಕಲ್ ಬಿಸ್ಕೆಟ್ ತಂದ್ಬಿಟ್ಟವ್ನಿ. ನಾಯಿ ರಿಜೆಕ್ಟ್ ಮಾಡ್ಬಿಡ್ತಾ ಇದೆ. ಬ್ರಿಟಾನಿಯಾ 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 ಅಲ್ಲ, ನಾಯಿ ರಿಜೆಕ್ಟ್ ಮಾಡ್ತಾ ಇತ್ತು ನಿಂದು ಅಲ್ಲೋಳಲ್ಲಿ. ತಿನ್ಬಿಡ್ತು ಕಣೋ. ಇನ್ನೇನು ವಿಧಿ ಇಲ್ವಲ್ಲ, ಅದಕ್ಕೆ ನನ್ನ ಮಕ್ಳ ಹತ್ರ ಬೇರೆ ಯಾವ್ದು ಇಲ್ಲ ಅಂತ. ತಿನ್ನಮ್ಮ ನೀನು. ಬಾಯ್ ಬಾಯ್. ಮುಂದೆ ಸರಿ ಟ್ರಕ್ಕಿಂಗ್ ಬರ್ತೀವಿ, ಇಲ್ಲೇ ಇರುವ. ಈಗೊಂದು ನಾವೊಂದು ನಿಗೂಢವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಅವಾಗಿಂದು ಇಲ್ಲಿ ಹೋಮ ಮಾಡ್ತಿದ್ರು ಅನಿಸುತ್ತೆ. ಈ ಜಾಗ ಎಲ್ಲ ಇದಾಗ್ಬಿಟ್ಟಿದೆ. ಈಗ ನೋಡಿ, ಇದೇ ದೇವಸ್ಥಾನ. ಒಳಗಡೆ ಏನಿದೆಯೋ ನೋಡೋಣ ಬನ್ನಿ. ನಾನು ಆ ಥರದಿಂದ ಕಾಯ್ತಾ ಇದ್ದೀನಿ. ಯಾವ ದೇವ್ರಪ್ಪ? ಶಿವಪ್ಪ. ನಂದಿ ನೋಡಿ, ದೀಪ ಎಲ್ಲ ಹಚ್ಚಿದ್ದಾರೆ. ಹೇಳಿ. ಎಷ್ಟು ಚೆನ್ನಾಗಿದೆ ಶಿವಲಿಂಗ. ತಣ್ಣಗಿದೆ ಗೈಸ್ ಒಳಗೆ. ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ನಮ್ಮ ನಂದಿ ಮಹಾರಾಜ ಇಲ್ಲಿದ್ದಾರೆ. ಈಗ ನಾವು ಶಿವಪ್ಪನ ಹತ್ರ ಹೋಗ್ತಾ ಇದ್ದೀವಿ. ನಿಜಕ್ಕೂ ಸ್ನೇಹಿತರೆ, ಇದೊಂದು ಅಚ್ಚರಿ ಅಂತಲೇ ಹೇಳ್ತೀನಿ ನಾನು. ಏನಕ್ಕೆ ಅಂದರೆ, ಇನ್ನೇನು ನಾವು ಕೆಳಗಿಳ್ದು ಹೋಗ್ತಾ ಇದ್ದೋ ಅಷ್ಟರಲ್ಲಿ ನಮಗೆ ಈ ಒಂದು ಕಟ್ಟಡ ಕಾಣಿಸ್ತು. ಈ ದೇವಾಲಯದಲ್ಲಿ ಏನಿದೆ ಅಂತ ನೋಡೋಕ್ಕೆ ಬಂದರೆ ನಮಗಂತೂ ಸಾಕ್ಷಾತ್ ಶಿವಲಿಂಗನೇ ನಮಗೆ ಕಾಣಿಸ್ತು. ನನಗಂತೂ ನೋಡಿ ಸಖತ್ತು ಖುಷಿ ಆಯಿತು. ಏನಕ್ಕೆ ಅಂದರೆ, ಎಷ್ಟು ಚೆನ್ನಾಗಿ ಆ ಶಿವಲಿಂಗಕ್ಕೆ ಅಲಂಕಾರ ಮಾಡಿದ್ದಾರೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ನಮಗೆ ನಿಜಕ್ಕೂ ಒಳಗೆ ಬಂದಿದ್ದ ತಕ್ಷಣವೇ ಸಖತ್ತು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಫೀಲ್ ಆಗೋಕ್ಕೆ ಶುರುವಾಯಿತು ಅಂತ ನಾನು ಹೇಳ್ತೀನಿ. ಗೈಸ್, ಕೊನೆಯದಾಗಿ ಈ ಒಂದು ನಮ್ಮ ರಾಮದುರ್ಗದ ಬೆಟ್ಟನ ನಾವು ಕಂಪ್ಲೀಟ್ ಆಗಿ ಹತ್ತಿ ಟ್ರೆಕ್ಕಿಂಗ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ನೋಡ್ಬೋದು ಈ ನಮ್ಮ ಔಟ್ರೋನ ನಾನು ಎಷ್ಟು ಮಸ್ತ್ ಲೊಕೇಶನ್ನಲ್ಲಿ ಕೂತ್ಕೊಂಡು ಔಟ್ರೋ ಕೊಡ್ತಾ ಇದ್ದೀನಿ ಅಂತ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.